ಇವತ್ತು 24ನೇ ತಾರೀಕು ಅತ್ಯಂತ ಮಹತ್ವವಾದಂತಹ ರಕ್ತದಾನ ಶಿಬಿರ ಇವತ್ತು ದಾಖಲೆ ಮಟ್ಟದಲ್ಲಿ ಬಹುಶಃ ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಜನ ಹರಿದು ಬಂದಿರತಕ್ಕಂತದ್ದು ಇತಿಹಾಸ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಇವತ್ತೊಂದು ರಕ್ತದ ಜಾತ್ರೆ ನಮ್ಮ CVV ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹರ್ಷ ಆಗ್ತದೆ. ಇದಿಷ್ಟೆಲ್ಲ ಯಶಸ್ವಿ ಆಗ್ಬೇಕು ಅಂತಂದ್ರೆ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕಳೆದ 20 ದಿನದಿಂದ ಅವರ ಸ್ವಂತ ಮನೆಯಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಆದ್ರೆ ಯಾವ ರೀತಿ ತೊಡಗಿಸ್ಕೊತಾರೆ ಆ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಅವರ ಕುಟುಂಬದವರು ಮತ್ತು ಹಳೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು ಮತ್ತು ಹಾಲಿ ವಿದ್ಯಾರ್ಥಿಗಳು ಇಷ್ಟು ಜನರನ್ನ ಇದೆಲ್ಲದರ ಜೊತೆಗೆ ನವೀನ್ ಕಿರಣ್ ಮೇಲೆ ಪ್ರೀತಿ ಇರ್ತಕ್ಕಂಥ ಪ್ರೀತಿಯ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಈಗ ಸುಮಾರು 1 ಗಂಟೆ ಆಗಿದೆ. ಈಗಾಗಲೇ 750ಕ್ಕೂ ಹೆಚ್ಚು ಯೂನಿಟ್ಗಳ ಶೇಖರಣೆ ಈಗಾಗಲೇ ಆಗಿದೆ. ಇನ್ನು 6 ಗಂಟೆವರೆಗೂ ಸಹ ನಾವು ಹಲವಾರು ಸಂಸ್ಥೆಗಳಿಗೆ 2 ಗಂಟೆ ಮೇಲೆ ಬಂದಿ ಅಂತ ಹೇಳಿದ್ವಿ. ಯಾಕಂದ್ರೆ ವೃತ್ತಿ ತುಂಬಾ ಜಾಸ್ತಿ ಆಗಿದೆ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿದ್ದೇವೆ. ನಾವು ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಶಾಂತಾ ಸಂಸ್ಥೆ ಆಗಿರ್ಬೋದು, RCM ಕಾಲೇಜ್ ಆಗಿರ್ಬೋದು, ಜಚನಿ ಕಾಲೇಜು ಮತ್ತು ನಮ್ಮ ವಿಷ್ಣುಪ್ರಿಯಾ ಸಂಸ್ಥೆ, ಕೃಷ್ಣ ರುಕ್ಮಿಣಿ ಸಂಸ್ಥೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇನ್ನು ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ಬಾರಿ ವಿಶೇಷವಾಗಿ ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ನಮ್ಮ ಚಿರಂಜೀವಿ ಅಭಿಮಾನಿಗಳ ಸಂಘ, ಪತ್ರಕರ್ತರ ಸಂಘ, ಬಾಲಕೃಷ್ಣ ಅಭಿಮಾನಿಗಳ ಸಂಘ, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು, DR ಅವರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಇವತ್ತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಕೊಡುಗೆ ಅಪಾರವಾಗಿದೆ. ಅವರ ಶ್ರಮಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ರಕ್ತದಾನ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ದಾನಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೇನೆ. ಇವತ್ತು ರಾಜ್ಯ ಮಟ್ಟದಲ್ಲಿ ದಾಖಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಲ್ಲಿ ಇದೆ. ರಾಜ್ಯ ಮಟ್ಟದಲ್ಲಿ ಇವತ್ತು 1772 ಯೂನಿಟ್ಗಳ ದಾಖಲೆ ಇದೆ. ನನಗೆ ಸಂಪೂರ್ಣ ನಂಬಿಕೆ ಇದೆ ಇವತ್ತು ಸಂಜೆ ಆ ದಾಖಲೆಯನ್ನ ಚಿಕ್ಕಬಳ್ಳಾಪುರದ KV ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಹೆಸರಿಗೆ ನಾವು ತಗೋತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. 2000 ಯೂನಿಟ್ಗಳನ್ನ ಖಂಡಿತವಾಗ್ಲೂ ಸಹ ನಾವು ಪೂರೈಸ್ತೇವೆ ಅಂತಕ್ಕಂಥ ನಂಬಿಕೆ ನನಗೆ ಇದೆ. Actually, this is the first time I'm giving the blood. So, ಈ ತರ ಬ್ಲಡ್ ಕೊಡೋದ್ರಿಂದ ಒಂದು ಎರಡು ಜೀವ ಉಳಿಯುತ್ತೆ. ಸೊ 2004 ಇಂದ ನವೀನ್ ಕಿರಣ್ ಸರ್ ಅವರು ತರ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಎವ್ರಿ ಇಯರ್ ಇದು ಆರ್ಗನೈಸ್ ಮಾಡ್ತಿದ್ದಾರೆ. ಸೊ ಎಲ್ರು ಬಂದು ಸಹಕರಿಸಬೇಕಾಗಿ ವಿನಂತಿ. ಅದೇ ರೀತಿ ನವೀನ್ ಕಿರಣ್ ಸರ್ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಆಗಿ ಯಾವುದೋ ಒಂದು ಪ್ರಶಸ್ತಿ ಕೊಟ್ಟು ಎನ್ಕರೇಜ್ ಮಾಡಬೇಕು ಅಂತ ವಿನಂತಿಸ್ತೀನಿ.